ಪ್ರೀತಿಯ ಬಂಧುಗಳೇ, ಎದೆ ನಡುಗಿಸುವಂತಹ ಒಂದು ದುಃಖ ಘಟನೆ ಇದು. ಕ್ಷಣ ಮಾತ್ರದಲ್ಲಿ ನಂಬಲಾರದಂತಹ ಈ ವಾರ್ತೆ ಇಡೀ ಸಮುದಾಯವನ್ನು ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಮರಣದ ಸತ್ಯವನ್ನು ವಿದ್ಯಾರ್ಥಿಗಳಿಗೆ ಅತ್ಯಂತ ಗಂಭೀರವಾಗಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಪಾಠ ಮಾಡಿದ ಉಸ್ತಾದ್ ಮೊಹಮ್ಮದ್ ಅಲಿ ಸಯಾದಿ ತೆಕ್ಕುಂಬಾಡ್ ನಿನ್ನೆ ಮಯ್ಯತ್ತು ಪರಿಪಾಲನೆ ಕುರಿತು ಕ್ಲಾಸ್ ತೆಗೆದು ಜೀವನದ ನಾಶ್ವರತೆ, ಕಬರಿನ ಸತ್ಯ ಮತ್ತು ಆಖಿರತಿನ ಭಯವನ್ನು ಹೃದಯಕ್ಕೆ ತಾಕುವಂತೆ ವಿವರಿಸಿದ್ದರು. ಆದರೆ ಅದೇ ಮಾತುಗಳು ಇನ್ನೂ ವಿದ್ಯಾರ್ಥಿಗಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿರುವ ಸಮಯದಲ್ಲೇ ಇಂದು ಅತ್ಯಂತ ಹೃದಯ ವಿದ್ರಾಕವಾಗಿ ಅವರು ಮಯ್ಯತ್ ವಾಹನದಲ್ಲಿ ಅಪಘಾತದಲ್ಲಿ ನಿಧನರಾದರು ಎಂಬ ಸುದ್ದಿ ಹೊರಬಂದಿದೆ. ನಿನ್ನೆ ಮರಣದ ಬಗ್ಗೆ ಪಾಠ ಹೇಳಿ ಜನರನ್ನು ಎಚ್ಚರಿಸಿದ ಆ ಧ್ವನಿ ಇಂದು ಮೌನವಾಗಿರುವುದು ಕೇಳಿದವರ ಹೃದಯವನ್ನು ಒಡೆದು ಹಾಕುವಂತಾಗಿದೆ. ಇದು ಕೇವಲ ಒಂದು ಸುದ್ದಿಯಲ್ಲ, ಬದುಕಿನ ಕ್ಷಣಿಕತೆಯನ್ನು ಕಣ್ಣೆದುರೇ ತೋರಿಸುವಂತಹ ಒಂದು ಭೀಕರ ಸತ್ಯವಾಗಿದೆ. ಮೊಹಮ್ಮದ್ ಅಲಿ ಸಯಾದಿ ಈ ನಾಮವನ್ನು ಉಚ್ಚರಿಸಿದಾಗಲೇ ಅನೇಕ ವಿದ್ಯಾರ್ಥಿಗಳ ಹೃದಯದಲ್ಲಿ ಇನ್ನೂ ಒಂದು ನಡುಕ ಮೂಡುತ್ತಿದೆ. ಯಾಕಂದರೆ ಅವರು ಕೇವಲ ಒಬ್ಬ ಉಸ್ತಾದ್ ಆಗಿರಲಿಲ್ಲ, ಅವರ ಬದುಕಿದ್ದ ಕಾಲದಲ್ಲಿ ವಿದ್ಯಾರ್ಥಿಗಳ ಮನಸ್ಸುಗಳಿಗೆ ಈಮಾನ್ನ ದಾರಿ ತೋರಿಸಿದ ಒಂದು ಜೀವಂತ ಮದ್ರಸೆಯಾಗಿದ್ದರು. ಅವರ ಮುಖದಲ್ಲಿ ಸದಾ ಒಂದು ನೂರು ಕಾಣಿಸುತ್ತಿತ್ತು, ಅವರ ಮಾತುಗಳಲ್ಲಿ ದೀನಿನ ಮಧುರತೆ ಇತ್ತು, ಅವರ ಕಣ್ಣಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತೆ ಇತ್ತು ಮತ್ತು ಅವರ ಹೃದಯದಲ್ಲಿ ಪರಲೋಕದ ಭಯ ತುಂಬಿಕೊಂಡಿತ್ತು. ಇಂದಿನ ಕಾಲದಲ್ಲಿ ಬಹುತೇಕ ಜನರು ದುನಿಯಾದ ಯಶಸ್ಸಿನ ಹಿಂದೆ ಓಡುತ್ತಿರುವಾಗ ಅವರು ಮಾತ್ರ ವಿದ್ಯಾರ್ಥಿಗಳ ಹೃದಯದಲ್ಲಿ ಆಖಿರತಿನ ಚಿಂತೆಯ ದೀಪ ಹಚ್ಚುವ ಕೆಲಸ ಮಾಡುತ್ತಿದ್ದರು. ಅವರು ಹೇಳುತ್ತಿದ್ದರು, ಈ ದುನಿಯಾ ಒಂದು ನೆರಳು ಮಾತ್ರ, ನಿಜವಾದ ಜೀವನ ಸಮಾಧಿಯ ನಂತರ ಆರಂಭವಾಗುತ್ತದೆ. ಆ ಮಾತುಗಳನ್ನು ಕೇಳಿದವರು ಕ್ಷಣಕಾಲ ಮೌನವಾಗುತ್ತಿದ್ದರು. ಮದ್ರಸೆಯ ಒಂದು ಮೂಲೆಯಲ್ಲಿ ಕುಳಿತು ಅವರ ಪಾಠ ಹೇಳುತ್ತಿದ್ದ ದೃಶ್ಯ ಇನ್ನೂ ಅನೇಕರ ಕಣ್ಣ ಮುಂದೆ ಜೀವಂತವಾಗಿದೆ. ಅವರ ಕೈಯಲ್ಲಿ ಕುರ್ಆನ್, ತುಟಿಗಳಲ್ಲಿ ಅಲ್ಲಾಹನ ಸ್ಮರಣೆ, ಕಣ್ಣಿನಲ್ಲಿ ಕಣ್ಣೀರು. ಅವರು ಒಂದು ಆಯತ್ತನ್ನು ಓದಿದರೆ ವಿದ್ಯಾರ್ಥಿಗಳ ಹೃದಯವೇ ಕರಗುತ್ತಿತ್ತು. ಕೆಲವೊಮ್ಮೆ ಪಾಠ ಹೇಳುತ್ತಾ ಇದ್ದಾಗಲೇ ಅವರು ಅಳಲು ಆರಂಭಿಸುತ್ತಿದ್ದರು. ವಿದ್ಯಾರ್ಥಿಗಳು ಕಾರಣ ಕೇಳಿದ ಅವರು ನಿಧಾನವಾಗಿ ಹೇಳುತ್ತಿದ್ದರು, ನಾಳೆ ಕಬರಿನೊಳಗೆ ನನ್ನ ಜೊತೆ ಬರುವವರು ನೀವಲ್ಲ, ನನ್ನ ಜೊತೆ ಬರುವುದು ನನ್ನ ಅಮಲ್ ಮಾತ್ರ. ಆ ಮಾತು ಕೇಳಿದ ಮಕ್ಕಳು ಸಹ ಅತ್ತಿದ್ದರು. ಯಾಕಂದರೆ ಆ ಮಾತುಗಳಲ್ಲಿ ದುನಿಯಾದ ಮೋಸಗಳನ್ನೆಲ್ಲ ಒಡೆದು ಹಾಕುವಂಥ ಒಂದು ಸತ್ಯ ಇತ್ತು. ಅವರು ಬಹಳ ಪ್ರೀತಿಯಿಂದ ಓದುತ್ತಿದ್ದ ಒಂದು ಆಯತ್, ಕುಲ್ಲು ನಫ್ಸುನ್ ಝಾಯಿಕತುಲ್ ಮೌತ್ ವೈನ್ನಮಾ ತುಅಫೌನ ಉಜೂರಕುಂ ಯೌಮಲ್ ಕಿಯಾಮ. ಪ್ರತಿಯೊಂದು ಜೀವಿಯು ಮರಣದ ಸವಿಯನ್ನು ಅನುಭವಿಸಲೇಬೇಕು ಮತ್ತು ನಿಮ್ಮ ಪ್ರತಿಫಲವು ಕಿಯಾಮತ್ ದಿನ ಸಂಪೂರ್ಣವಾಗಿ ನೀಡಲಾಗುವುದು. ಸೂರತ್ ಆಲ್-ಇಮ್ರಾನ್ 185ನೇ ಆಯತ್. ಈ ಆಯತ್ತನ್ನು ಓದಿ ಅವರು ಹೇಳುತ್ತಿದ್ದರು, ಇಂದು ನಾವು ಕಟ್ಟುತ್ತಿರುವ ಮನೆಗಳು, ಸಂಪಾದಿಸುತ್ತಿರುವ ಹಣ, ಪಡೆಯುತ್ತಿರುವ ಗೌರವ ಇವೆಲ್ಲವೂ ಸಮಾಧಿಯ ಬಾಗಿಲಿನವರೆಗೆ ಮಾತ್ರ. ಅದರ ನಂತರ ಕತ್ತಲಿರುವ ಕಬರ್, ಮಲಕುಗಳ ಪ್ರಶ್ನೆಗಳು ಮತ್ತು ಅಲ್ಲಾಹನ ಮುಂದೆ ನಿಲ್ಲಬೇಕಾದ ದಿನ ಎಂದು ಅವರು ಮರಣದ ಬಗ್ಗೆ ಮಾತನಾಡಿದಾಗ ಅವರ ಧ್ವನಿ ನಡುಗುತ್ತಿತ್ತು. ಕೆಲವೊಮ್ಮೆ ಮಾತೇ ನಿಂತು ಹೋಗುತ್ತಿತ್ತು. ಅವರ ಕಣ್ಣೀರು ಗಡ್ಡದ ಮೇಲೆ ಸುರಿಯುತ್ತಿದ್ದ ದೃಶ್ಯ ನೋಡಿದ ವಿದ್ಯಾರ್ಥಿಗಳು ಸಹ ಅತ್ತಿದ್ದರು. ಒಮ್ಮೆ ಒಂದು ಚಿಕ್ಕ ವಿದ್ಯಾರ್ಥಿ ಉಸ್ತಾದರ ಬಳಿ ಕೇಳಿದರು, ಉಸ್ತಾದೆ, ನೀವು ಯಾಕೆ ಯಾವಾಗಲೂ ಮರಣದ ಬಗ್ಗೆ ಮಾತನಾಡುತ್ತಿದ್ದೀರಾ? ಆಗ ಅವರು ಮಗುವಿನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರಂತೆ, ಮಗನೇ, ಮರಣವನ್ನು ಮರೆತ ಹೃದಯದಲ್ಲಿ ಅಲ್ಲಾಹನ ಭಯ ಕಡಿಮೆವಾಗುತ್ತದೆ. ಈ ಮಾತು ಹೇಳುವಾಗ ಅವರ ಕಣ್ಣು ತುಂಬಿತ್ತು. ನಂತರ ಅವರು ಮುಂದುವರಿಸಿದರು, ಒಂದು ದಿನ ನೀನು ನನ್ನ ಜನಾಜ ನೋಡಬಹುದು ಅಥವಾ ನಾನು ನಿನ್ನ ಜನಾಜ ನೋಡಬಹುದು, ಆದರೆ ಇಬ್ಬರಿಗೂ ಕಬರ್ ಖಚಿತ.
ಆ ಮಾತು ಕೇಳಿದ ಕ್ಷಣ ಆ ಮಗು ಜೋರಾಗಿ ಹತ್ತಿತ್ತಂತೆ. ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಅನೇಕರ ಹೃದಯ ಒಡೆಸಿತ್ತು. ಒಂದು ರಾತ್ರಿ ತುಂಬ ಆಯಾಸವಾಗಿದ್ದರು. ಅವರು ಮದ್ರಸೆಯಿಂದ ಹೊರಟಿರಲಿಲ್ಲ. ವಿದ್ಯಾರ್ಥಿಗಳು ಕೇಳಿದರು, ಉಸ್ತಾದೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಆಗ ಅವರು ಮುದ್ದಾಗಿ ನಕ್ಕು ಹೇಳಿದರು, ಕಬ್ರಿನೊಳಗೆ ಸಾಕಷ್ಟು ವಿಶ್ರಾಂತಿ ಸಿಗುತ್ತದೆ, ಈಗ ಕೆಲಸ ಮಾಡುವ ಸಮಯ. ಆ ಮಾತು ಇಂದು ಕೇಳಿದರೂ ಕಣ್ಣೀರು ಬರುತ್ತದೆ. ಯಾಕಂದರೆ ಅವರು ಬದುಕಿದ್ದ ಪ್ರತಿ ಕ್ಷಣವೂ ಅಲ್ಲಾಹನಿಗಾಗಿ ಬದುಕಿದ್ದರು. ಅವರು ಆಗಾಗ ಈ ಹದೀಸನ್ನು ಉಲ್ಲೇಖಿಸುತ್ತಿದ್ದರು, ಅಕ್ಸಿರು ಜಿಕ್ರ ಹಾದಿಮಿಲ್ ಲಜ್ಜಾತ್ ಯೌನಿ ಅಲ್ ಮೌತ್. ಎಲ್ಲ ಭೋಗಗಳನ್ನು ನಾಶ ಮಾಡುವ ಮರಣವನ್ನು ಹೆಚ್ಚಾಗಿ ನೆನಪಿಸಿಕೊಳ್ಳಿ. ಜಾಮಿಯು ತುರ್ಮಿದಿನ ಹದೀಸ್ ಆಗಿದೆ. ಇದು ಅವರ ಜೀವನದ ಹೃದಯವಾಗಿತ್ತು. ಅವರು ದುನಿಯಾದ ಅಲಂಕಾರಕ್ಕೆ ಮೋಸ ಹೋಗಿರಲಿಲ್ಲ. ಅವರು ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದರು, ಜನರು ನಿಮ್ಮನ್ನು ಮರೆತಿರಬಹುದು, ಆದರೆ ಅಲ್ಲಾಹು ನಿಮ್ಮ ಪ್ರತಿಯೊಂದು ಕಣ್ಣೀರು ನೆನಪಿಟ್ಟುಕೊಳ್ಳುತ್ತಾನೆ ಎಂದು ಎಷ್ಟೋ ಬಾರಿ ತಹಜ್ಜುದ್ ಸಮಯದಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಉಲ್ಲೇಖಿಸಿ ದುವಾ ಮಾಡುತ್ತಿದ್ದರು. ಅಲ್ಲಾಹುವೇ, ಇವರಲ್ಲಿ ಒಬ್ಬನನ್ನಾದರೂ ದೀನಿನ ಸೇವಕರಾಗಲಿ ಎಂದು ಹಾಡುತ್ತಿದ್ದರು. ಇಂದು ಅವರು ನಮ್ಮ ನಡುವೆ ಇಲ್ಲ. ಅವರ ಕುರ್ಚಿ ಖಾಲಿಯಾಗಿದೆ. ಅವರು ಕುಳಿತಿದ್ದ ಮದ್ರಸೆಯ ಆ ಮೂಲೆಯು ಮೌನವಾಗಿದೆ. ಅವರು ಹಿಡಿದಿದ್ದ ಕುರ್ಆನ್ ಈಗ ಬೇರೆ ಯಾರಾದರೋ ಕೈಯಲ್ಲಿ ಇರಬಹುದು, ಆದರೆ ಅವರ ಧ್ವನಿ ಇನ್ನೂ ಜೀವಂತವಾಗಿದೆ. ಅವರು ಹೇಳಿದ ಮಾತುಗಳು ಇನ್ನೂ ವಿದ್ಯಾರ್ಥಿಗಳ ಕಿವಿಯಲ್ಲಿ ಕೇಳಿಸುತ್ತಿದೆ. ಕಬರನ್ನು ಮರೆಯಬೇಡಿ ಎಂಬ ಅವರ ಧ್ವನಿ ಇನ್ನೂ ಅನೇಕ ಹೃದಯಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಒಮ್ಮೆ ಅವರು ಒಂದು ಜನಾಜದ ನಂತರ ಹೇಳಿದ ಮಾತು ಇಂದು ನಿಜವಾಗಿ ಬಿಟ್ಟಿದೆ. ಅವರು ಹೇಳಿದರು, ಇಂದು ನಾವು ಇನ್ನೊಬ್ಬರನ್ನು ಸಮಾಧಿಗೆ ಇಳಿಸುತ್ತಿದ್ದೇವೆ, ನಾಳೆ ನಮ್ಮನ್ನು ಇಳಿಸುವವರು ಯಾರು ಗೊತ್ತಿಲ್ಲ. ಆಗ ಇಲ್ಲಿ ಇದ್ದವರು ಮೌನವಾಗಿದ್ದರು, ಯಾರಿಗೂ ತಿಳಿದಿರಲಿಲ್ಲ. ಒಂದು ದಿನ ಅದೇ ಮಾತುಗಳು ನೆನಪಿಸಿಕೊಂಡು ಜನರು ಅವರ ಜನಾಜದ ಬಳಿ ಅಳುವವರು ಎಂದು. ಅವರ ಮರಣದ ಸುದ್ದಿ ಹರಡಿದ ದಿನ ಅನೇಕ ವಿದ್ಯಾರ್ಥಿಗಳು ನಂಬಲಾರದೆ ಅತ್ತರು. ಕೆಲವರು ಅವರ ಧ್ವನಿಯನ್ನು ಮತ್ತೆ ಕೇಳಲು ಆಗ್ರಹಿಸಿದರು. ಕೆಲವರು ಅವರು ಬರೆದ ನೋಟ್ಸ್ಗಳನ್ನು ಹಿಡಿದು ಅತ್ತರು. ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗುತ್ತೀರೆಂದು ಗೊತ್ತೇ ಇರಲಿಲ್ಲ. ನೋಡಿ ಪ್ರೀತಿಯ ಸಹೋದರರೇ, ಎಷ್ಟೋ ಹೃದಯಗಳು ಒಡೆದವು. ಆದರೆ ಸತ್ಯ ಏನೆಂದರೆ, ಅಲ್ಲಾಹನು ಪ್ರೀತಿಸಿದವರನ್ನು ತನ್ನ ಬಳಿಗೆ ಬೇಗ ಕರೆಸಿಕೊಳ್ಳುತ್ತಾನಂತೆ. ಇಂದು ಅವರು ಕಬರಿನೊಳಗೆ ಮಲಗಿರಬಹುದು, ಮಣ್ಣಿನಡಿ ಅವರ ದೇಹ ಮೌನವಾಗಿರಬಹುದು, ಆದರೆ ಅವರ ಅಮಲುಗಳು ಮೌನವಾಗಿಲ್ಲ. ಅವರು ಕಲಿಸಿದ ಪ್ರತಿಯೊಂದು ಕಲಿಮಾ, ಅವರು ಓದಿಸಿದ ಪ್ರತಿಯೊಂದು ಕುರ್ಆನ್ ಅಕ್ಷರ, ಅವರು ಮಾಡಿದ ಪ್ರತಿಯೊಂದು ದುವಾ ಅವರಿಗಾಗಿ ಇನ್ನೂ ಪುಣ್ಯವಾಗಿ ಹರಿಯುತ್ತಿದೆ. ಇದೇ ನಿಜವಾದ ಸದಕತುನ್ ಜಾರಿಯ. ಮನುಷ್ಯ ಮರಣ ಹೊಂದಿದರೂ ಅವರ ಸತ್ಕರ್ಮಗಳು ಜೀವಂತವಾಗಿರುವ ಸ್ಥಿತಿ. ಇಂದು ರಾತ್ರಿ ನಾವು ಮೃದು ಹಾಸಿಗೆಯ ಮೇಲೆ ನಿದ್ರೆ ಮಾಡುವಾಗ ಒಂದು ಕ್ಷಣ ಕಬರಿನ ಕತ್ತಲನ್ನು ನೆನಪಿಸಿಕೊಳ್ಳೋಣ. ಒಂದು ದಿನ ನಮ್ಮ ಹೆಸರು ಮರ್ಹೂಮ್ ಮಯ್ಯತ್ ಎಂದು ಕರೆಯಲ್ಪಡುವುದು. ನಮ್ಮ ಬಟ್ಟೆಗಳನ್ನು ತೆಗೆದು ಕಫನ್ ಹೊದಿಸಲಾಗುವುದು. ನಮ್ಮ ಮನೆ ಬಾಗಿಲು ಹೊರಗೆ ಜನಾಜ ನಿಲ್ಲುವುದು ಮತ್ತು ನಮ್ಮನ್ನು 4 ಭುಜದ ಮೇಲೆ ಹೊತ್ತು ಸಮಾಧಿಗೆ ಇಳಿಸುವವರು. ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವುದು ನಮ್ಮ ಹಣವಲ್ಲ, ನಮ್ಮ ಸ್ನೇಹಿತರಲ್ಲ, ನಮ್ಮ ಹೆಸರು ಅಲ್ಲ, ಕೇವಲ ನಮ್ಮ ಅಮಲ್ ಮಾತ್ರ. ಮೊಹಮ್ಮದ್ ಅಲಿ ಸೈದಿ ತೆಕ್ಕುಂಬಾಡ್ ಅವರು ತಮ್ಮ ಜೀವನದಲ್ಲಿ ಇದೇ ಪಾಠ ಗಳಿಸಿದರು. ದುನಿಯಾ ಕ್ಷಣಿಕ, ಆಖಿರತ್ ಶಾಶ್ವತ. ಅಲ್ಲಾಹುಮ್ಮ ಘ್ಫಿರ್ ಲಹು ವರ್ಹಮ್ಹು ವಅಫ್ ಅನ್ಹು. ಅವರ ಸಮಾಧಿಯನ್ನು ನೂರಿನಿಂದ ತುಂಬಿಸು ಯಾ ಅಲ್ಲಾ. ಕಬರಿನ ಕತ್ತಲನ್ನು ಜನ್ನತಿನ ಬೆಳಕಾಗಿ ಮಾಡು ಯಾ ಅಲ್ಲಾ. ಮುಂಕರ್ ನಕೀರ್ ಪ್ರಶ್ನೆಗಳಿಗೆ ಸುಲಭ ಉತ್ತರ ನೀಡುವ ತೌಫೀಕ್ ನೀಡು ಯಾ ಅಲ್ಲಾ. ಹೌದಲ್ ಕೌಸರ್ ನೀರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಯಿಂದ ಕುಡಿಯುವ ಭಾಗ್ಯ ನೀಡು ಯಾ ಅಲ್ಲಾ. ಕಿಯಾಮತ್ ದಿನ ಅವರನ್ನು ನಬಿಯವರ, ಸಿದ್ದೀಕ್ಗಳ, ಶುಹದಾಗಳ ಮತ್ತು ಸ್ವಾಲಿಹರ ಜೊತೆ ಸೇರಿಸು ಯಾ ಅಲ್ಲಾ.
ಅಲ್ಲಾಹು ಜನ್ನತುಲ್ ಫಿರ್ದೌಸ್ನಲ್ಲಿ ಶಾಶ್ವತವಾಗಿ ಅವರು ನಮ್ಮನ್ನು ಗೂಡಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.